ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಹೋಗುವ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕಿಯೊಬ್ಬರು. ಅರೆ, ಸುಭದ್ರ ಸರ್ಕಾರದಲ್ಲಿ ಈ ತರಹದ್ದೊಂದು ಶಾಸಕಿನ ಅಂತ ಯೋಚನೆ ಮಾಡಬಹುದು. ಕಾಂಗ್ರೆಸ್ ಪಕ್ಷ ಬಿಡುವ ಸುಳಿವು ಕೊಟ್ಟ ಶಾಸಕಿ ಮೂಡಿಗೆರೆ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಸುಳಿವನ್ನ ಕೊಟ್ಟಿದ್ದಾರೆ. ಪ್ರಮೋದ್ ಮುತಾಲಿಕ್ ಜೊತೆಗೆ ಕಾಣಿಸಿಕೊಂಡಿರುವ ಶಾಸಕಿ ನಯನ ಮೋಟಮ್ಮ. ಮುತಾಲಿಕ್ ಜೊತೆಗೆ ಕಾಣಿಸಿಕೊಂಡ ಬೆನ್ನಲ್ಲೇ ಶಾಸಕಿ ನಯನ ಪಕ್ಷ ಬಿಡುವ ಮಾತನ್ನಾಡಿದ್ದಾರೆ. 3 ವರ್ಷ ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂದ್ರೆ ಕಾಂಟ್ರಾಕ್ಟ್ ಬೇಸಲ್ಲಿ ಇವರು ಇದಾರೋ ಏನೋ. ಬಿಜೆಪಿ, ಬಿಎಸ್ಪಿ, ಎಸ್ಡಿಪಿಐ ಎಲ್ಲಾ ಪಕ್ಷಗಳು ಇದ್ದಾವೆ. ಪಕ್ಷ ಬದಲಿಸುವ ಬಗ್ಗೆ ಆಮೇಲೆ ನೋಡೋಣ. ಮೂಡಿಗೆರೆಯಲ್ಲಿ ನಡೆದ ಗಣೇಶ ಉತ್ಸವದಲ್ಲಿ ಶಾಸಕಿ ನಯನ ಮೋಟಮ್ಮ ಹೇಳಿಕೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜೊತೆಗೆ ಭಾಗಿಯಾಗಿತ್ತು. ವೇದಿಕೆಯಲ್ಲಿ ಮುತಾಲಿಕ್ ಜೊತೆಗೆ ಕಾಣಿಸಿಕೊಂಡಿರುವ ಶಾಸಕಿ ನಯನ ಮೋಟಮ್ಮ ಈ ಹೆಣ್ಣುಮಗಳು ತಾಯಿ MLA ಆಗಿದ್ದಾಗ ಇದೇ ಪ್ರಮೋದ್ ಮುತಾಲಿಕ್ಗೆ ಅಲ್ಲಿ ನಿಷೇಧ ಇತ್ತು. ಆ ಕ್ಷೇತ್ರದಲ್ಲಿ ಮಗಳು ಬಂದ ನಂತರ ಪ್ರಮೋದ್ ಮುತಾಲಿಕ್ ಜೊತೆಗಿನ ಒಲವು ಹೆಚ್ಚಾಗಿದೆ ಅನ್ನೋ ತರ ಭಾಸವಾಗ್ತಾ ಇದೆ. ಅಥವಾ ಹೆಣ್ಣ ಕೊಡ್ತೀವಿ ಗಂಡ ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ದೇವರು ಇಲ್ಲಿ ಕಲಿಸ್ಕೊಟ್ಟಿದ್ದಾನೆ. ನನಗೆ ಇವತ್ತು ಹಿಂದೂ ಆಗಿ, ದಲಿತೆ ಆಗಿ, ಮಹಿಳೆ ಆಗಿ ಇವನು ಹುಟ್ಟಿಸಿದ್ದಾನೆ, ಮೂಡಿಗೆರೆಯಲ್ಲಿ ಹುಟ್ಟಿಸಿದ್ದಾನೆ ಅಲ್ವಾ? ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ. ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ಮುಂದೆ ಬಂದಿದ್ದೀನಿ. ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು, ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು. ನಾಳೆ ನಾನು ಬಿಜೆಪಿ ಬರ್ತೀನೋ, ಕಾಂಗ್ರೆಸ್ ಅಲ್ಲಿ ಉಳಿತೀನೋ, ಅಥವಾ SDPI ಹೋಗ್ತೀನೋ, ಅಥವಾ BSP ಹೋಗ್ತೀನೋ, ಆ ಪ್ರಶ್ನೆಗೆ ಉತ್ತರ ಇನ್ 3 ವರ್ಷ ಕಾರಣ, ಅದಾದ್ಮೇಲೆ ನೋಡೋಣ. ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಸೊ ಅದನ್ನ ನಾನು ಗುರುತಿಸ್ಕೊಳ್ಳೇಬೇಕಾಗುತ್ತೆ. ಬಟ್ ಎಷ್ಟು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ, ಅದ್ರ ಜೊತೆ ನನಗೆ ಸಾಕಷ್ಟು ಅಸ್ತಿತ್ವಗಳು ಕೂಡ ಇದೆ. ಅದನ್ನೆಲ್ಲ ಸೇರ್ಕೊಂಡು ನಾನು ಇವತ್ತು ನಯನ ಮೋಟಮ್ಮ ಆಗಿದ್ದೀನಿ. ಈ ಒಂದು ಧರ್ಮದ ಆ ಪ್ರಶ್ನೆಗೆ ಉತ್ತರ ಇನ್ 3 ವರ್ಷ ಕಾರಣ, ಅದಾದ್ಮೇಲೆ ನೋಡೋಣ. ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ. ಸೊ ಅದನ್ನ ನಾನು ಗುರುತಿಸ್ಕೊಳ್ಳೇಬೇಕಾಗುತ್ತೆ. ಬಟ್ ಅರೆ, ಚೆನ್ನಾಗಿದೆ. ಶಾಸಕಿ ನಯನ ಮೋಟಮ್ಮ ಯಾವ ಪಕ್ಷ ಶಾಸಕಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕಿ. ಪಕ್ಕದಲ್ಲಿ ಪ್ರಮೋದ್ ಮುತಾಲಿಕ್ ಕೂತಿದ್ರು. ಹೆಗಲ ಮೇಲೆ ಹಸಿರು ಕೇಸರಿ ಶಾಲನ್ನು ಕೂಡ ಹಾಕೊಂಡಿದ್ರು. ಮಾತಿನ ವರ್ಷನೇ ಬದಲಾಗೋಯ್ತು. ಈಕೆಯ ತಾಯಿ ಶಾಸಕಿಯಾದ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಇದೇ ಪ್ರಮೋದ್ ಮುತಾಲಿಕ್ ರವರಿಗೆ ನಿಷೇಧವನ್ನ ಹೇರಲಾಗಿತ್ತು. 3 ವರ್ಷದ ನಂತರ ನೋಡ್ತೀನಿ ಅಂದ್ರೆ ಈ ಬಾರಿ ಇವರಿಗೆ B.Pharm KPCC ಕಚೇರಿಯಲ್ಲಿ ಸಿಗದಾಗ ಅಗ್ರಿಮೆಂಟ್ ಪೇಪರ್ ಕೊಟ್ಟಂಗಿದೆ. 3 ವರ್ಷ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. 3 ವರ್ಷ ಆದ ನಂತರ ಅಧಿಕಾರ ಅವಧಿ ಮುಕ್ತಾಯದ ನಂತರ ಇನ್ನು 3 ವರ್ಷ ಆದ್ರೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ನೋಡೋಣ. ಒಂದಷ್ಟು ವಿವಾದಾತ್ಮಕ ರಾಜಕೀಯ ಪಕ್ಷದ ಹೆಸರು ಹೇಳ್ತಾರೆ ಅವರು. SDPI ಅಂತ ಹೇಳ್ತಾರೆ, BSP, ಯಾವುದಕ್ಕೆ ಹೋಗೋಣ ಆಮೇಲೆ ಯೋಚನೆ ಮಾಡೋಣ ಅಂತ. ಸೊ ಈ ತರಹದ ವಿವೇಚನೆಯನ್ನ ಕಳೆದುಕೊಂಡು ಮಾತನಾಡುವ ಶಾಸಕಿಯನ್ನ ಪಡೆದುಕೊಂಡ ಕಾಂಗ್ರೆಸ್ ಧನ್ಯನ ಅಥವಾ ಕಾಂಗ್ರೆಸ್ಗೆ ಈ ಶಾಸಕಿ ಧನ್ಯನೋ ಗೊತ್ತಿಲ್ಲ. ಜನ ಮಾತಾಡ್ತಾ ಇದ್ದಾರೆ, ಕಾರ್ಯಕರ್ತರು. ಸೊ ಇದು ಪ್ರಮೋದ್ ಮುತಾಲಿಕ್ ರವರು ಸೇರಿದ್ದಂತಹ ಒಂದು ಗಣೇಶ ಉತ್ಸವದ ಕಾರ್ಯಕ್ರಮದಲ್ಲಿ ಶಾಸಕಿ ಸ್ವಪಕ್ಷದ ಮೇಲಿರ್ತಕ್ಕಂತಹ ಅತಿಯಾದ ಅಭಿಮಾನನೋ ಅಥವಾ ಅದ್ರ ಮೇಲಿರ್ತಕ್ಕಂತಹ ಅತೃಪ್ತ ಭಾವನೆನೋ ಗೊತ್ತಿಲ್ಲ, ಆಕೆ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇತ್ತು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಕೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಡಿಗೆರೆ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಿಡುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಪ್ರಮೋದ್ ಮುತಾಲಿಕ್ ಜೊತೆಗೆ ಕಾಣಿಸಿಕೊಂಡಿರುವ ಶಾಸಕಿ ನಯನ ಮೋಟಮ್ಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.